ಕೇಂದ್ರ ಸಚಿವ ಕುಮಾರಸ್ವಾಮಿ ಬಿಜೆಪಿ ನಾಯಕರು ಹಾಗೂ ಕಾಂಗ್ರೆಸ್ ನಾಯಕರ ನಡುವಿನ ಸಮರ ಮತ್ತೊಂದು ಹಂತ ತಲುಪಿದೆ. ನರೇಗಾ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದ ಕುಮಾರಸ್ವಾಮಿ ಹಾಗೂ ಬಿಜೆಪಿ ನಾಯಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸವಾಲೆಸೆದಿದ್ದಾರೆ. ಇನ್ನು ಜಿಬಿಐಟಿ ಯೋಜನೆ ಬಗ್ಗೆ ಚರ್ಚೆಗೆ ಎಚ್ಡಿಕೆ ನೀಡಿದ್ದ ಆಹ್ವಾನಕ್ಕೆ ಶಾಸಕ ಬಾಲಕೃಷ್ಣ ಕೌಂಟರ್ ನೀಡಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ನರೇಗಾದಲ್ಲಿ ಅಕ್ರಮ ಆಗಿದ್ರೆ ನಾವು ಚರ್ಚೆಗೆ ಸಿದ್ಧ. ಕುಮಾರಸ್ವಾಮಿ ಬಿಜೆಪಿ ನಾಯಕರಿಗೆ ಡಿಕೆಶಿ ಸವಾಲ್. ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ನರೇಗಾದಲ್ಲಿ ಅಕ್ರಮ ಆಗಿದೆ ಅಂತ ಕುಮಾರಸ್ವಾಮಿ ಹಾಗೂ ಬಿಜೆಪಿ ನಾಯಕರು ಮಾಡಿರುವ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಕೆಶಿ, ನರೇಗಾದಲ್ಲಿ ಅಕ್ರಮ ಆಗಿದ್ರೆ ನಾವು ಚರ್ಚೆಗೆ ಸಿದ್ಧ. ನಾನು ಪ್ರಿಯಾಂಕ್ ಖರ್ಗೆ ಬೈರೇಗೌಡ ಬರ್ತೇವೆ. ಅಕ್ರಮ ಆಗಿದೆ ಅಂತ ಹೇಳುವ ಬಿಜೆಪಿಗರು ಬರಲಿ. ನರೇಗಾದಲ್ಲಿ ಅಕ್ರಮ ಆಗಿದ್ರೆ ತನಿಖೆ ಮಾಡಿಸಲಿ. ಅಕ್ರಮ ಆಗಿದ್ರೆ ನಮ್ಮ ಕನಕಪುರಕ್ಕೆ ಅವಾರ್ಡ್ ಹೇಗೆ ಕೊಟ್ರು ಅಂತ ಡಿಕೆಶಿ ಪ್ರಶ್ನಿಸಿದ್ದಾರೆ. ಇನ್ನು ಮತ್ತೊಂದೆಡೆ, ನಾವು ರಾಜಕಾರಣಿಗಳು ಗೋಸುಂಬೆ ನಾಟಕ ಆಡೋದು ಬೇಡ, ಚರ್ಚೆಗೆ ನಾವು ಸಿದ್ಧ, ಅವರು ಬರಲಿ. ಯಾರನ್ನ ಕರೆದುಕೊಂಡು ಬನ್ನಿ ಅಂತಾರೋ ಅವರನ್ನೇ ಕರೆದುಕೊಂಡು ಬರ್ತೇವೆ ಅಂತ ಜಿಬಿಐಟಿ ಯೋಜನೆಯ ಬಗ್ಗೆ ಚರ್ಚೆಗೆ ಬನ್ನಿ ಅಂದಿದ್ದ ಕುಮಾರಸ್ವಾಮಿಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ತಿರುಗೇಟನ್ನ ನೀಡಿದ್ದಾರೆ. 90% ನೇರವಾಗಿ ಯಾರಿಗಾರು ಉದ್ಯೋಗ ಬೇಕು ಅಂತಂದರೆ ಉದ್ಯೋಗದ ಕಾರ್ಡನ್ನು ಯಾರು ಇಟ್ಕೊಂಡಿದ್ರು ಅವ್ರಿಗೆಲ್ಲರೂ ಕೂಡ ಕೊಡಬೇಕಾಗಿತ್ತು. ಕೆಲವು ನಾಯಕರುಗಳು ಚರ್ಚೆಗೆ ಬರ್ತೀವಿ ಅಂತ ಹೇಳಿದ್ದಾರೆ, ಬರಲಿ. ಅಸೆಂಬ್ಲಿಲೇ ನಾವು ಅದಕ್ಕೆಲ್ಲ ಚರ್ಚೆಗೆ ಉತ್ತರವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪಲಾಯನವಾದ ಬೇಡ, ಹೇಳ್ಬಿಟ್ಟು ಇಟ್ಟನ್ ಕೇಸ್ ಬೇಡ. ಈ ಚರ್ಚೆ ಆಗಬೇಕು, ಚರ್ಚೆ ಜನಕ್ಕೆ ಗೊತ್ತಾಗಬೇಕು. ಯಾರ ಕಾಲದಲ್ಲಿ ಆಯಿತು, ಯಾರು ಮಾಡಿದ್ರು, ಏನಾಯಿತು, ಇದು ಸತ್ಯ ಜನ ಆಚೆ ಕಡೆ ಬರಲಿ. ನಾವು ಗೋಸುಂಬೆ ನಾಟಕ ಆಡೋದು ಬೇಡ. ನಾವೆಲ್ಲ ರಾಜಕಾರಣಿಗಳು ನಾವು ಗೋಸುಂಬೆ ನಾಟಕ ಆಡೋದು ಬೇಡ. ಜನಗಳಿಗೆ ಒಂದ್ಸರಿ ಒಂಥರ ಮಾತಾಡೋದು, ಇನ್ನೊಂದ್ಸರಿ ಇನ್ನೊಂಥರ ಮಾತಾಡೋದು ಬೇಡ. ಇದು ಯಾರು ಮಾಡಿದ್ರು, ಯಾರ ಕಾಲದಲ್ಲಿ ಆಯಿತು, ಅವ್ರಿಗೆ ಅವಕಾಶ ಸಿಕ್ತಾಗ ಯಾಕೆ ಅದನ್ನು ಬಿಡಲಿಲ್ಲ, ಎಲ್ಲೋ ಝೋನ್, ಅದು ರೆಡ್ ಝೋನ್ ಯಾಕೆ ಮಾಡಿಸಿದ್ರು, ರೆಡ್ ಝೋನಿಂದ ಏನೇನು ಅನಾಹುತ ಆಯಿತು, ಇವೆಲ್ಲ. ದೇವೇಗೌಡ ಕುಮಾರಸ್ವಾಮಿ ನಾಟಕ ಎಲ್ಲರಿಗೂ ಗೊತ್ತಿದೆ. ಕೆಲವು ಸಮಯದವರೆಗೆ ಕಣ್ಣೀರು ನಾಟಕ ನಡೆಯುತ್ತಿರುತ್ತೆ. ಇನ್ನು ಅತ್ತ ಮಡಿಕೇರಿಯಲ್ಲಿ ಮಾತನಾಡಿದ ಸಚಿವ ಬೋಸರಾಜು, ಜೆಡಿಎಸ್ ಅವರಿಗೆ ಮತ್ತೆ ಒಳ್ಳೆಯ ಕಾಲ ಬರಲು ಸಾಧ್ಯವಿಲ್ಲ. ದೇವೇಗೌಡ ಕುಮಾರಸ್ವಾಮಿ ನಾಟಕ ಎಲ್ಲರಿಗೂ ಗೊತ್ತಿದೆ. ಕೆಲವು ಸಮಯದವರೆಗೆ ಕಣ್ಣೀರು ನಾಟಕ ನಡೆಯುತ್ತಿರುತ್ತೆ ಅಂತ ಹೇಳಿದ್ರು. ಅವ್ರ ಕಾಲ ಎಂದಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಸರ್ವೈವಲ್ ಪ್ರಶ್ನೆ ಅವ್ರದ್ದು, JDSನವ್ರದ್ದು. ಹಾಗಾಗಿ ಆ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ಶ್ರೀಮಾನ್ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವ್ರ ನಾಟಕಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಹಾಗಾಗಿ ಕೆಲವು ದಿವಸ ನಡೀತದೆ ನಾಟಕ. ಅದು ಸುಮ್ಮನೆ ಹೇಳಬೇಕಾಗುತ್ತೆ, ಹೇಳ್ತಾರೆ. ಯಾವ ಕಾಲಕ್ಕೂ ಅವ್ರಿಗೆ ಯಾವುದೇ ಒಳ್ಳೆ ಕಾಲ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ. ಕಾಂಗ್ರೆಸ್ಲಿಂದ ಪ್ರಧಾನಮಂತ್ರಿಯಾಗಿ ಕಾಂಗ್ರೆಸ್ನ ತುಳಿಲಿಕ್ಕೆ ಪ್ರಯತ್ನ ಮಾಡಿದ್ರು ಅವರು, ಶ್ರೀಮಾನ್ ದೇವೇಗೌಡರು. ಹಾಗಾಗಿ 2028ರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆ ಪಕ್ಷ ಬಲವರ್ಧನೆಗೆ ಕುಮಾರಸ್ವಾಮಿ ಕಸರತ್ತು ಶುರು ಮಾಡಿದ್ದಾರೆ. ಈ ಮಧ್ಯೆ ಎಚ್ಚರಿಕೆ, ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಈ ಹಿನ್ನೆಲೆ ಆರೋಪ ಪ್ರತ್ಯಾರೋಪ, ಸವಾಲಿಗೆ ಪ್ರತಿ ಸವಾಲು ತಾರಕಕ್ಕೇರಿದೆ. ಎಚ್ಚರಿಕೆ, ಕಾಂಗ್ರೆಸ್ ನಾಯಕರ ಮಧ್ಯೆ ಚರ್ಚೆಯ ಸಮರ ಶುರುವಾಗಿದ್ದು, ನಾನಾ ನೀನಾ ಅನ್ನೋದು ಸಾಬೀತಿಗೆ ವೇದಿಕೆ ಸಿದ್ಧ ಆಗುತ್ತಾ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.